ರಾಜ್ಯದಾದ್ಯಂತ ಈಗಾಗಲೇ ಕೂಡ ಪರಿಶಿಷ್ಟ ಜಾತಿ ಗಣತಿ ಕೂಡ ನಡೀತಾ ಇರುವಂಥದ್ದು. ಈಗಾಗಲೇ ಏನು ಬೆಂಗಳೂರಿನಲ್ಲಿ ಒಂದಷ್ಟು ಗೋಲ್ಮಾಲ್ ನಡೀತಾ ಇದೆ, ಸರಿಯಾದ ಕ್ರಮದಲ್ಲಿ ಅವರು ಮಾಡ್ತಾ ಇಲ್ಲ ಅಂತನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಹಾಗಾಗಿ ರಾಮನಗರದಲ್ಲಿ ಹೇಗಿದೆ ಅಂತನ್ನುವಂಥ ರಿಯಾಲಿಟಿ ಚೆಕ್ಕನ್ನು ಈಗ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇರುವಂಥದ್ದು. ಈಗ ನಾನು ಕೂಡ ಬಂದಿದ್ದೇನೆ, ಇಲ್ಲಿ ಒಂದಷ್ಟು ಜನರು ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ತೇನೆ. ಅಮ್ಮ, ನಿಮ್ಮ ಮನೆಗೆ ಬಂದಿದ್ರ ಗಣತಿ ಮಾಡುವಂಥ ವಿಚಾರವಾಗಿ ಏನಂತ ಕೇಳಿದ್ರು? ನೀವು ಯಾವ ಜಾತಿ, ಮತ್ತೆ ನೀವು ಎಷ್ಟು ಜನ ಇದ್ದೀರಾ, ಮಕ್ಕಳು ಎಷ್ಟು ಜನ ಇದ್ದಾರೆ, ಏನು ಓದಿದ್ದೀರಾ ಅಂತೆಲ್ಲ ಕೇಳಿದ್ರು. ಬಂದಿದ್ರು. ಈಗ ನಿಮ್ಮಲ್ಲಿ ಮನೆಗೆ ಏನಾದರೂ ಸ್ಟಿಕ್ಕರ್ ಅಂಟಿಸುವಂಥದ್ದು ಏನಾದರೂ ಮಾಡಿದ್ರ? ಬಂದಿದ್ರು, ಕೇಳಿದ್ರು, ಎಲ್ಲ ಒಂದು ಕಡೆ ಕುತ್ಕೊಂಡಿದ್ರು, ಎಲ್ಲ ಕರೆದು ಒಬ್ಬೊಬ್ಬರು ತನಿಖೆ ಮಾಡ್ಕೊಂಡು ಹೋಗಿದ್ದಾರೆ. ಮನೆ ಮನೆಗೂ ಬಂದಿದ್ರು. ಇವರು ಹೇಳ್ತಾ ಇರುವಂಥ ಮಾತಿನ ಪ್ರಕಾರ ಮನೆ ಮನೆಗೂ ಕೂಡ ಬಂದಿದ್ರು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇಲ್ಲೂ ಒಬ್ರು ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ತೀನಿ. ಅವ್ರ ಮನೆಗೆ ಬಂದಿದ್ರ ಅಂತ ಕೇಳ್ತೀನಿ. ನೀವು ಇದೇ ಮನೆಯವರ? ಇದೇ ಮನೆಯವರು ಸರ್. ಓಕೆ. ಈಗ ಜಾತಿ ಗಣತಿ ನಡೀತಾ ಇದೆ ಅಂತ ಗೊತ್ತಿದೆಯಾ ನಿಮಗೆ? ಗೊತ್ತಿದ್ರು. ಬಂದಿದ್ರು 3 ಜನ ಬಂದಿದ್ಲೆ ಬರ್ಕೊಂಡು ಹೋದ್ರು. ನೀವು ಎಷ್ಟೆಷ್ಟು ಓದಿದ್ದೀರಿ ಅಂದರು. ನಾವು SSLC ಓದಿವಿ, ನಮ್ಮ ಯಜಮಾನ್ರಿ SSLC. ನಾವಿರೋದು 4 ಜನ ರೇಷನ್ ಕಾರ್ಡಲ್ಲಿತ್ತು. ನನ್ನ ಮಗಳು ತೆಗ್ದಾಕಿದ್ದೀವಿ, ನನ್ನ ಮಗ, ನಾನು, ನನ್ನ ಯಜಮಾನ್ರಿ. ಓಕೆ. ಅಂದರೆ ನಿಮ್ಮ ಮನೆಗೆ ಬಂದು ಸರ್ವೆಯನ್ನ ಮಾಡಿದ್ರು. ಓಕೆ. ಯಾವುದೇ ರೀತಿಯಾದ ಸ್ಟಿಕ್ಕರ್ಗಳು ಅಂಟಿಸುವಂಥದ್ದು ಏನಾದ್ರು ಮಾಡಿದ್ರೆ? ಸ್ಟಿಕ್ಕರ್ ಏನು ಅಂಟಿಸ್ಲಿಲ್ಲ. ಓಕೆ. ಒಟ್ಟಿನಲ್ಲಿ ಬಂದು ಮಾಡಿದ್ದಾರೆ ನಿಮ್ಮ ಮನೆಗೆ? ಓಕೆ. ಇವ್ರು ಹೇಳುವಂಥ ಮಾತಿನ ಪ್ರಕಾರ ನಮ್ಮ ಮನೆಗೆ ಕೂಡ ಬಂದಿದ್ದಾರೆ ಅಂತ ಹೇಳ್ತಿದ್ರೆ. ಇಲ್ಲೂ ಒಬ್ರು ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸ್ತೇನೆ. ಅವ್ರ ಮನೆಗೂ ಬಂದಿದ್ರ ಏನು ಅಂತನ್ನುವಂಥದ್ದನ್ನ ಕೇಳುವಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಸರ್, ನಿಮ್ಮ ಮನೆಗೆ ಗಣತಿ ಮಾಡಲಿಕ್ಕೆ ಬಂದಿದ್ರಾ ಸರ್? ನಿಮ್ಮ ಮನೆಗೆ ಬಂದಿಲ್ಲ? ಯಾರು ಬಂದಿಲ್ಲ. ಯಾಕೆ ಎಲ್ಲರ ಮನೆಗೂ ಬಂದಿದ್ರಂತಲೇ, ನಿಮ್ಮ ಮನೆಗೆ ಯಾಕೆ ಬಂದಿಲ್ಲ? ಏನೇ ಗೊತ್ತಿಲ್ಲ ನಮಗೆ. ಹಾಂ, ಬಂದಿಲ್ಲ ಕಾಲಿ, ನಾನಂತೂ ನೋಡಲಿಲ್ಲ. ಅಲ್ಲ, ನೀವಿದ್ದಾಗ ಮನೇಲಿ ಇಲ್ದಿದ್ದಾಗ ಬಂದಿದ್ರು ಅಥವಾ ಮಕ್ಕಳು ಯಾರು ಇದ್ರ? ನಮ್ಮ ಹೆಂಗಸರಿದ್ರು, ನಮ್ಮ ಸೊಸೆ ಇದ್ರು, ಅವ್ರಿಗೆ ಗೊತ್ತು. ಅವ್ರಿಗೆ ನನಗೆ ಗೊತ್ತಿಲ್ಲ. ನೀವು ಇರಲಿಲ್ಲ ಮನೆಯಲ್ಲಿ ಅವ್ರು ಬಂದಾಗ? ಅಮ್ಮ, ನಿಮ್ಮ ಮನೆಗೆ ಏನಾದರೂ ಗಣತಿ ಮಾಡೋದಕ್ಕೆ, ಸರ್ವೆ ಮಾಡೋದಕ್ಕೆ ಅಂತ ಬಂದಿದ್ರಾ? ಬಂದಿದ್ರು. ನಮ್ದು ಸರ್ವೆ ಸಿಕ್ಲಿಲ್ಲ ಅಂದ್ಬಿಟ್ಟು 3 ದಿನ 2 ದಿನ ಬಂದ್ರು. ಸಿಕ್ಲಿಲ್ಲ. ಗೌಡೆನ್ಸ್ ಅಂತ ಬತ್ತಾದೆ, ಇದು ಅಂತ ಬತ್ತಾ ಇಲ್ಲ ಅಂದ್ಬಿಟ್ಟು ಹೊರಟೋದ್ರು. ಹೌದಾ? ಒಟ್ಟು ನಿಮ್ಮ ಮನೆಗೆ ಬಂದಿದ್ರು. ಸ್ಟಿಕ್ಕರ್ ಏನಾದ್ರು ಅಂಟಿಸಿದ್ರ? ಸ್ಟಿಕ್ಕರ್ ಏನಾದ್ರು ಅಂಟಿಸ್ರ ನಿಮ್ಮ ಮನೆಗೆ? ಏನು ಅಂಟಿಸ್ಲಿಲ್ಲ. ಬಟ್ ನಿಮ್ಮನ್ನು ಕೇಳ್ಕೊಂಡು ಹೋಗಿದ್ದಾರೆ. ನಿಮ್ಮ ಮನೆಗೆ ಏನಾದರೂ ಬಂದಿದ್ರಾ? ಈ ನಿಮ್ದು ಕ್ಯಾಸ್ಟ್ ಏನು ಏನು ಎತ್ತ ಅಂತ ಸರ್ವೆ ಗಿರೇ ಮಾಡಲಿಕ್ಕೆ ಬಂದಿದ್ರಾ? ಬಂದಿದ್ರು ಸರ್. ಓಕೆ. ಯಾವ ಕ್ಯಾಸ್ಟು, ಎಷ್ಟು ಜನ ಮಕ್ಕಳಿದ್ದಾರೆ, ರೇಷನ್ ಕಾರ್ಡು, ಆಧಾರ್ ಕಾರ್ಡು ಎಲ್ಲ ಬರ್ತಾವೆ. ಅಂದರೆ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ ಎಲ್ಲ ಕೇಳಿದ್ರು. ನೀವೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದೀರಾ? ಕೊಟ್ಟಿದ್ದೀವಿ ಸರ್. ಅಲ್ಲ, ನಿಮ್ಮ ಮನೆಗೆ ಬಂದಿದ್ರಾ? ನನ್ನ ಮನೆಗೂ ಬಂದಿದ್ರು. ಓಕೆ. ನಿಮ್ಮ ಮನೆಗೂ ಬಂದಿದ್ರಾ ಮೇಡಮ್? ಯಾಕಂದರೆ ಒಂದೇ ಮನೆ. ಎಲ್ಲ ನೀವೆಲ್ಲ ಒಂದೇ ಮನೆಯವರು. ಒಟ್ಟಿನಲ್ಲಿ ಬಂದಿದ್ದಾರಾ ನಿಮ್ಮ ಮನೆಗೆ? ನಿಮ್ಮ ಮನೆಗೆ ಏನಾದರೂ ಬಂದಿದ್ದೀರಾ? ನೀವೆಲ್ಲ ಒಟ್ಟಿಗೆ. ಓಕೆ. ಇವ್ರ ಮನೆಯಿಂದ ಎಲ್ಲರ ಮನೆಯಲ್ಲೂ ಕೂಡ ನೇರವಾಗಿ ಬಂದು ಜಾತಿ ಗಣತಿಯನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ, ನೆಕ್ಸ್ಟ್ ಮುಂದಿನ ಮನೆಯಲ್ಲೂ ಕೂಡ ಕೇಳ್ತಾ ಹೋಗ್ತೇನೆ, ಅವ್ರ ಮನೆಗೆ ಬಂದಿದ್ರಾ, ನಿಜವಾದ ರೀತಿಯಲ್ಲಿ ಈ ಗಣತಿ ಕಾರ್ಯ ಆಗಿದೆಯಾ ಅಂತ ಕೇಳ್ತೇನೆ. ನಿಜಕ್ಕೂ ಕೂಡ ಜಾತಿ ಗಣತಿ ಕಾರ್ಯ ಸರಿಯಾದ ಕ್ರಮದಲ್ಲಿ ನಡೆದಿದೆಯಾ ಅಂತನ್ನುವಂತಹ ರಿಯಾಲಿಟಿ ಚೆಕ್ಕಲ್ಲಿ ಮಾತಾಡಿಸ್ತಾ ಹೋಗ್ತೇನೆ. ಇಲ್ಲಿ ಒಂದು ಕುಟುಂಬಸ್ಥರು ಕೂಡ ಇದ್ದಾರೆ, ಅವರು ಕೂಡ ಆಧಾರ್ ಕಾರ್ಡ್ ಇಟ್ಕೊಂಡಿದ್ದಾರೆ. ಯಾಕೆ ಆಧಾರ್ ಕಾರ್ಡ್ ಇಟ್ಕೊಂಡಿದ್ದೀರಿ? ನೀವು ಬಂದ್ರಲ್ಲ ಅದಕ್ಕೆ. ಓಕೆ. ಈ ಜಾತಿ ಗಣತಿ ಮಾಡುವಂಥವ್ರು ಬಂದಿದ್ರ ನಿಮ್ಮ ಮನೆಗೆ? ನಮ್ಮ ಮನೆಗೆ ಬರಲಿಲ್ಲ ಸರ್. ಅಲ್ಲೊಂತಾವ್ ಕುತ್ಕೋತಾರೆ, ಅಲ್ಲೊಂತಾವ್ ಕುತ್ಕೋತಾರೆ, ಎಲ್ಲ ಬನ್ನಿ ಅಂತ ಮಾಡ್ತಾರೆ. ನಾನು ಹೋದೆ, ಸರ್ವರ್ ಸಿಗ್ತಾ ಇಲ್ಲ ಅಂದ್ರು. ಅಂದ್ರೆ ನಿಮ್ಮ ಮನೆಗೆ ಬರಲ್ಲ, ಒಂದ್ ಕಡೆ ಕೂತ್ಕೋತಾರೆ? ಹೌದು ಸರ್, ಒಂದ್ ಕಡೆ ಕುತ್ಕೋತಾರೆ. ನಾನು ಹೋದೆ, ಸರ್ವರ್ ಇಲ್ಲ, ಇವತ್ತು ನಾಳೆ ಬರ್ತೀವಿ ಅಂದ್ರು. ನಾನು ಕೆಲ್ಸಕ್ಕೆ ಕೊಟ್ಟಾರೆ. ಓಕೆ. ಈಗ ಮತ್ತೆ ನೀವು ನಿಮ್ಮ ಅದಕ್ಕೆ ಗಣತಿ ಮಾಡಿಸ್ಲಿಲ್ಲ ಸರ್. ಓಕೆ. ಈಗ ಏನ್ ಮಾಡ್ತೀರಿ? ಯಾಕಂದ್ರೆ ಮಾಡಿಸ್ಬೇಕು, ನಿಮ್ಮಂತವ್ರು ನಮ್ಗೆ ತಿಳುವಳಿಕೆ ಎಲ್ಲ ಮಾಡಿಸಿಲ್ಲ, ನೀವು ಹೇಳಿ ಮಾಡಿಸ್ಬೇಕು. ಅಂದ್ರೆ ನಿಮ್ಮ ಮನೆಗೆ ಬಂದಿಲ್ಲ? ಓಕೆ. ಹೊರಗಡೆ ಬಂದಿದ್ರು, ಆದ್ರೆ ನೀವು ಹೋದಾಗ ಸರ್ವರ್ ಸಮಸ್ಯೆ ಅಂತ ಹೇಳಿದ್ದಾರೆ. ಮೇಡಮ್, ಈಗ ನಿಮ್ಮಲ್ಲಿ ಸರ್ವೆ ಒಂಚೂರು ಮುಂದೆ ಬನ್ನಿ ಮೇಡಮ್. ಈಗ ಸರ್ವೆ ಕಾರ್ಯ ನಡೀತಾ ಇದೆ, ಅದು ನಿಮಗೆ ಗೊತ್ತಿದೆಯಾ ಮೇಡಮ್? ಓಕೆ. ಈಗ ಬಂದಿದ್ರೆ ನಿಮ್ಮ ಮನೆಗೆ ಏನು ಕೇಳಿದ್ರು? ಬಂದಿದ್ರು, ಎಷ್ಟು ಜನ ಇದ್ದೀರಿ ಅಂತ ಎಲ್ಲ ಕೇಳಿ. ನಿಮ್ಮ ಮನೆಗೆ ಬಂದಿದ್ರು? ಏನೇನು ಡಾಕ್ಯುಮೆಂಟ್ ಕೇಳಿದ್ರು? ರೇಷನ್ ಕಾರ್ಡು, ಆಧಾರ್ ಕಾರ್ಡ್ ಎಲ್ಲ ಕೊಟ್ಟಿದ್ರು. ಹಾಂ. ನಿಮ್ಮ ಕ್ಯಾಸ್ಟು ಮತ್ತು ಎಲ್ಲನೂ ಹೇಳಿದ್ದೀರಾ? ಹೇಳಿದ್ದೀರಿ. ನಿಮ್ಮ ಮನೆಗೆ ಬಂದು ಸರ್ವೆ ಮಾಡಿದ್ದಾರೆ. ಬಟ್ ಸ್ಟಿಕ್ಕರ್ ಗಿಕ್ಕರ್ ಅಂಟಿಸೋಂಥದ್ದು ಏನಾದರೂ ಮಾಡಿದ್ದಾರಾ? ಇಲ್ಲೇನು ಅಂಟಿಸ್ಲಿಲ್ಲ ಸರ್. ಅಂಟಿಸ್ಲಿಲ್ಲ. ನಿಮ್ಮ ಅಕ್ಕಪಕ್ಕದವ್ರ ಮನೆಯವರೆಲ್ಲರೂ ಹೋಗಿ ಮಾಡಿದ್ದಾರಾ? ನಾವೇನೋ ಊರಿಗೆ ಹೋಗಿದ್ದೋ, ನಾವು ಇರಲಿಲ್ಲ, ಆಮೇಲೆ ಬಂದು ಮಾಡಿದ್ರು. ನಾವು ಅವತ್ತು ದಿವಸ ಇದ್ದೋ ಸರ್. ಅಕ್ಕಪಕ್ಕದಲ್ಲಿ ಏನೋ ಗೊತ್ತಿಲ್ಲ, ಇಲ್ಲೆಲ್ಲ ಮಾಡ್ತಿದ್ರು. ಓಕೆ. ಓಕೆ. ಇವ್ರ ಮನೆಗೆ ಬಂದಿದ್ರಂತೆ, ನೇರವಾಗಿ ಮನೆಗೆ ಬಂದು ಕೂಡ ಗಣತಿಯನ್ನು ಮಾಡಿದ್ದಾರೆ ಅಂತ. ಒಟ್ಟಾರೆಯಾಗಿ ಇದನ್ನು ಗಮನಿಸೋದಾದರೆ ಕೆಲವು ಕಡೆಗಳಲ್ಲಿ ಸರಿಯಾದ ಕ್ರಮದಲ್ಲಿ ಗಣತಿಯಾಗಿದೆ, ಆದರೆ ಇನ್ನೂ ಕೆಲವು ಕಡೆಗಳಲ್ಲಿ ಸರಿಯಾದ ಕ್ರಮದಲ್ಲಿ ಆಗಿಲ್ಲ. ಅಂತಂದರೆ ಶೇಕಡ ಎಷ್ಟು % ಸರಿಯಾದ ರೀತಿಯಲ್ಲಿ ಆಗಿದೆ ಅಂತನ್ನುವಂಥದ್ದು ಕೂಡ ಇನ್ನೂ ಅನುಮಾನಕ್ಕೆ ಕಾರಣವಾಗಿದೆ.
ಮಹದೇವಸ್ವಾಮಿ ಕುರುಣಗಲ್, ರಿಪಬ್ಲಿಕ್ ಕನ್ನಡ, ರಾಮನಗರ. ರಾಜ್ಯದಾದ್ಯಂತ ಈಗಾಗಲೇ ಕೂಡ ಪರಿಶಿಷ್ಟ ಜಾತಿ ಗಣತಿ ಕೂಡ ನಡೀತಾ ಇರುವಂಥದ್ದು. ಈಗಾಗಲೇ ಏನು ಬೆಂಗಳೂರಿನಲ್ಲಿ ಒಂದಷ್ಟು ಗೋಲ್ಮಾಲ್ ನಡೀತಾ ಇದೆ, ಸರಿಯಾದ ಕ್ರಮದಲ್ಲಿ ಅವರು ಮಾಡ್ತಾ ಇಲ್ಲ ಅಂತನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಹಾಗಾಗಿ ರಾಮನಗರದಲ್ಲಿ ಹೇಗಿದೆ ಅಂತನ್ನುವಂಥ ರಿಯಾಲಿಟಿ ಚೆಕ್ಕನ್ನು ಈಗ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇರುವಂಥದ್ದು. ಈಗ ನಾನು ಕೂಡ ಬಂದಿದ್ದೇನೆ, ಇಲ್ಲಿ ಒಂದಷ್ಟು ಜನರು ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ತೇನೆ. ಅಮ್ಮ, ನಿಮ್ಮ ಮನೆಗೆ ಬಂದಿದ್ರ ಗಣತಿ ಮಾಡುವಂಥ ವಿಚಾರವಾಗಿ ಏನಂತ ಕೇಳಿದ್ರು? ನೀವು ಯಾವ ಜಾತಿ, ಹಾಂ, ಮತ್ತೆ ನೀವು ಎಷ್ಟು ಜನ ಇದ್ದೀರಾ, ಮಕ್ಕಳು ಎಷ್ಟು ಜನ ಇದ್ದಾರೆ, ಏನು ಓದಿದ್ದೀರಾ ಅಂತೆಲ್ಲ ಕೇಳಿದ್ರು ಸರ್. ಬಂದಿದ್ರು. ಹಾಂ. ಈಗ ನಿಮ್ಮಲ್ಲಿ ಮನೆಗೆ ಏನಾದರೂ ಸ್ಟಿಕ್ಕರ್ ಅಂಟಿಸುವಂಥದ್ದು ಏನಾದರೂ ಮಾಡಿದ್ರ? ಬಂದಿದ್ರು, ಕೇಳಿದ್ರು, ಎಲ್ಲ ಒಂದು ಕಡೆ ಕುತ್ಕೊಂಡಿದ್ರು, ಎಲ್ಲ ಕರೆದು ಒಬ್ಬೊಬ್ಬರು ತನಿಖೆ ಮಾಡ್ಕೊಂಡು ಹೋಗಿದ್ದಾರೆ. ಮನೆ ಮನೆಗೂ ಬಂದಿದ್ರು? ಇವರು ಹೇಳ್ತಾ ಇರುವಂಥ ಮಾತಿನ ಪ್ರಕಾರ ಮನೆ ಮನೆಗೂ ಕೂಡ ಬಂದಿದ್ರು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇಲ್ಲೂ ಒಬ್ಬರು ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ತೀನಿ. ಅವ್ರ ಮನೆಗೆ ಬಂದಿದ್ರಾ ಅಂತ ಕೇಳ್ತೀನಿ. ಅಮ್ಮ, ನೀವು ಇದೇ ಮನೆಯವರಾ? ಇದೇ ಮನೆ ಸರ್. ಓಕೆ. ಈಗ ಜಾತಿ ಗಣತಿ ನಡೀತಾ ಇದೆ ಅಂತ ಗೊತ್ತಿದೆಯಾ ನಿಮಗೆ? ಗೊತ್ತಿದ್ರು, ಬಂದಿದ್ರು 3 ಜನ. ಹಾಂ. ಬಂದಿದ್ಲೆ ಬರ್ಕೊಂಡು ಹೋದ್ರು. ನೀವು ಎಷ್ಟೆಷ್ಟು ಓದಿದ್ದೀರಿ ಅಂದರು. ನಾವು SSLC ಓದಿವಿ, ನಮ್ಮ ಯಜಮಾನ್ರು SSLC. ನಾವು ಇರೋದು 4 ಜನ ರೇಷನ್ ಕಾರ್ಡಲ್ಲಿತ್ತು. ನನ್ನ ಮಗಳು ತೆಗ್ದಾಕಿದ್ದೀವಿ, ನನ್ನ ಮಗ, ನಾನು, ನನ್ನ ಯಜಮಾನ್ರಿಗೆ ಅಂತ ಹೇಳಿದ್ರು ಸರ್. ಓಕೆ. ಅಂದರೆ ನಿಮ್ಮ ಮನೆಗೆ ಬಂದು ಸರ್ವೆಯನ್ನು ಮಾಡಿದ್ದಾರೆ? ಮಾಡಿದ್ರು. ಓಕೆ. ಯಾವುದೇ ರೀತಿಯಾದ ಸ್ಟಿಕ್ಕರ್ಗಳು ಅಂಟಿಸುವಂಥದ್ದು ಏನಾದ್ರು ಮಾಡಿದ್ರೆ? ಏನು ಅಂಟಿಸ್ಲಿಲ್ಲ. ಸ್ಟಿಕ್ಕರ್ ಏನು ಅಂಟಿಸ್ಲಿಲ್ಲ? ಓಕೆ. ಹೌದು ಸರ್. ಒಟ್ಟಿನಲ್ಲಿ ಬಂದು ಮಾಡಿದ್ದಾರೆ ನಿಮ್ಮ ಬಂದ್ ಮನೆಗೆ? ಮಾಡಿದ್ರು ಸರ್. ಓಕೆ. ಇವ್ರು ಹೇಳುವಂಥ ಮಾತಿನ ಪ್ರಕಾರ ನಮ್ಮ ಮನೆಗೆ ಕೂಡ ಬಂದಿದ್ದಾರೆ ಅಂತ ಹೇಳ್ತಾರೆ. ಇಲ್ಲೂ ಒಬ್ರು ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸ್ತೇನೆ. ಅವ್ರ ಮನೆಗೂ ಬಂದಿದ್ರಾ ಏನು ಅಂತನ್ನುವಂಥದ್ದನ್ನು ಕೇಳುವಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಸರ್, ನಿಮ್ಮ ಮನೆಗೆ ಗಣತಿ ಮಾಡಲಿಕ್ಕೆ ಬಂದಿದ್ರಾ ಸರ್? ನಿಮ್ಮ ಮನೆಗೆ ಬಂದಿಲ್ಲ? ಯಾರು ಬಂದಿಲ್ಲ. ಯಾಕೆ ಎಲ್ಲರ ಮನೆಗೂ ಬಂದಿದ್ರಂತಲೇ, ನಿಮ್ಮ ಮನೆಗೆ ಯಾಕೆ ಬಂದಿಲ್ಲ? ಏನೋ ಗೊತ್ತಿಲ್ಲ ನಮಗೆ, ಹಾಂ, ಬಂದಿಲ್ಲ ಕಾಗಿ, ನಾನಂತೂ ನೋಡಲಿಲ್ಲ. ಅಲ್ಲ, ನೀವಿದ್ದಾಗ ಮನೇಲಿ ಇಲ್ದಿದ್ದಾಗ ಬಂದಿದ್ರು ಅಥವಾ ಮಕ್ಕಳು ಯಾರು ಇದ್ರಾ? ನಮ್ಮ ಹೆಂಗಸರು ಇದ್ರು, ನಮ್ಮ ಸೊಸೆ ಇದ್ರು, ಅವ್ರಿಗೆ ಗೊತ್ತು, ಅವ್ರಿಗೆ, ನನಗೆ ಏನೂ ಗೊತ್ತಿಲ್ಲ. ನೀವು ಇರಲಿಲ್ಲ ಮನೆಯಲ್ಲಿ ಅವ್ರು ಬಂದಾಗ? ಅಮ್ಮ, ನಿಮ್ಮ ಮನೆಗೆ ಏನಾದರೂ ಗಣತಿ ಮಾಡೋದಕ್ಕೆ, ಸರ್ವೆ ಮಾಡೋದಕ್ಕೆ ಅಂತ ಬಂದಿದ್ರಾ? ಬಂದಿದ್ರು. ಹಾಂ. ಬಂದಿದ್ರು, ನಮ್ದು ಸರ್ವೆ ಸಿಕ್ಲಿಲ್ಲ ಅಂದ್ಬಿಟ್ಟು ಹಾಂ. 3 ದಿನ 2 ದಿನ ಬಂದ್ರು. ಓಕೆ. ಸಿಕ್ಲಿಲ್ಲ, ಗೌಡೆನ್ಸ್ ಅಂತ ಬತ್ತಾದೆ, ಹ್ಞೂ. ಇದು ಅಂತ ಬರ್ತಾ ಇಲ್ಲ ಅಂದ್ಬಿಟ್ಟು ಹೊರಟೋದ್ರು. ಹೌದಾ? ಒಟ್ಟು ನಿಮ್ಮ ಮನೆಗೆ ಬಂದಿದ್ರು? ಬಂದಿದ್ರು. ಸ್ಟಿಕ್ಕರ್ ಗಿಕ್ಕರ್ ಏನಾದ್ರು ಅಂಟಿಸಿದ್ರಾ? ಹಾಂ, ಸ್ಟಿಕ್ಕರ್ ಏನಾದ್ರು ಅಂಟಿಸ್ರ ನಿಮ್ಮ ಮನೆಗೆ? ಏನು ಅಂಟಿಸ್ಲಿ, ಏನು ಅಂಟಿಸ್ಲಿಲ್ಲ, ಬಟ್ ನಿಮ್ಮನ್ನು ಕೇಳ್ಕೊಂಡು ಹೋಗಿದ್ದಾರೆ. ಹೇಳ್ಕೋದು. ನಿಮ್ಮ ಮನೆಗೆ ಏನಾದರೂ ಬಂದಿದ್ರಾ? ಈ ನಿಮ್ದು ಕ್ಯಾಸ್ಟ್ ಏನು ಏನು ಎತ್ತ ಅಂತ ಸರ್ವೆ ಗಿರೇ ಮಾಡಲಿಕ್ಕೆ ಬಂದಿದ್ರಾ? ಬಂದಿದ್ರು ಸರ್. ಓಕೆ. ಯಾವ ಕ್ಯಾಸ್ಟು, ಎಷ್ಟು ಜನ ಮಕ್ಕಳಿದ್ದಾರೆ, ಹಾಂ. ರೇಷನ್ ಕಾರ್ಡು, ಆಧಾರ್ ಕಾರ್ಡು ಎಲ್ಲ ಬರ್ತಾವೆ. ಅಂದರೆ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ ಎಲ್ಲ ಕೇಳಿದ್ರು? ಕೇಳಿದ್ರು. ಹಾಂ. ಬರ್ತಾವೆ. ನೀವೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದೀರಾ? ಹಾಂ, ಕೊಟ್ಟಿದ್ದೀವಿ ಸರ್. ಅಲ್ಲ, ನಿಮ್ಮ ಮನೆಗೆ ಬಂದಿದ್ರಾ? ಹ್ಞೂ, ನನ್ನ ಮನೆಗೂ ಬಂದಿದ್ರು. ಓಕೆ. ನಿಮ್ಮ ಮನೆಗೂ ಬಂದಿದ್ರಾ ಮೇಡಮ್? ಯಾಕಂದರೆ ಎಲ್ಲ ಒಂದೇ ಮನೆ. ಎಲ್ಲ ನೀವೆಲ್ಲ ಒಂದೇ ಮನೆಯವರು. ಒಟ್ಟಿನಲ್ಲಿ ಬಂದಿದ್ದಾರಾ ನಿಮ್ಮ ಮನೆಗೆ? ನಿಮ್ಮ ಮನೆಗೆ ಏನಾದರೂ ಬಂದಿದ್ದೀರಾ? ಒಂದೇ ಮನೆ ಹತ್ರ. ನೀವೆಲ್ಲ ಒಟ್ಟಿಗೆ? ಓಕೆ. ಇವ್ರ ಮನೆಯಿಂದ ಎಲ್ಲರ ಮನೆಯಲ್ಲೂ ಕೂಡ ನೇರವಾಗಿ ಬಂದು ಜಾತಿ ಗಣತಿಯನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ, ನೆಕ್ಸ್ಟ್ ಮುಂದಿನ ಮನೆಯಲ್ಲೂ ಕೂಡ ಕೇಳ್ತಾ ಹೋಗ್ತೇನೆ, ಅವ್ರ ಮನೆಗೆ ಬಂದಿದ್ರಾ, ನಿಜವಾದ ರೀತಿಯಲ್ಲಿ ಈ ಗಣತಿ ಕಾರ್ಯ ಆಗಿದೆಯಾ ಅಂತ ಕೇಳ್ತೇನೆ. ನಿಜಕ್ಕೂ ಕೂಡ ಜಾತಿ ಗಣತಿ ಕಾರ್ಯ ಸರಿಯಾದ ಕ್ರಮದಲ್ಲಿ ನಡೆದಿದೆಯಾ ಅಂತನ್ನುವಂತಹ ರಿಯಾಲಿಟಿ ಚೆಕ್ಕಲ್ಲಿ ಮಾತಾಡಿಸ್ತಾ ಹೋಗ್ತೇನೆ. ಇಲ್ಲಿ ಒಂದು ಕುಟುಂಬಸ್ಥರು ಕೂಡ ಇದ್ದಾರೆ, ಅವರು ಕೂಡ ಆಧಾರ್ ಕಾರ್ಡ್ ಇಟ್ಕೊಂಡಿದ್ದಾರೆ. ಯಾಕೆ ಆಧಾರ್ ಕಾರ್ಡ್ ಇಟ್ಕೊಂಡಿದ್ದೀರಿ? ಅದು ನೀವು ಬಂದ್ರಲ್ಲ, ಅದಕ್ಕೆ ಹೌದಾ? ಓಕೆ. ಈ ಜಾತಿ ಗಣತಿ ಮಾಡುವಂಥವ್ರು ಬಂದಿದ್ರಾ ನಿಮ್ಮ ಮನೆಗೆ? ನಮ್ಮ ಮನೆಗೆ ಬರಲಿಲ್ಲ ಸರ್. ಅಲ್ಲೊಂದು ತಾವು ಕುತ್ಕೋತಾರೆ, ಅಲ್ಲೊಂದು ತಾವು ಕುತ್ಕೋತಾರೆ, ಎಲ್ಲ ಬನ್ನಿ ಅಂತ ಮಾಡ್ತಾರೆ. ಹಾಂ. ನಾನು ಹೋದೆ, ಸರ್ವರ್ ಸಿಗ್ತಾ ಇಲ್ಲ ಅಂದ್ರು. ಅಂದರೆ ನಿಮ್ಮ ಮನೆಗೆ ಬರಲ್ಲ, ಒಂದು ಕಡೆ ಕೂತ್ಕೋತಾರೆ ನಿಮ್ಮ? ಕುತ್ಕೋತಾರೆ. ಹೌದು ಸರ್, ಒಂದ್ ಕಡೆ ಕುತ್ಕೋತಾರೆ. ಹಾಂ. ನಾನು ಹೋದೆ, ಸರ್ವರ್ ಇಲ್ಲ, ಇವತ್ತು ನಾಳೆ ಬರ್ತೀವಿ ಅಂದ್ರು. ನಾನು ಕೆಲಸಕ್ಕೆ ಹೊರಟೋದೆ. ಓಕೆ. ಈಗ ಮತ್ತೆ ನೀವು ನಿಮ್ಮ ಅದಕ್ಕೆ ಗಣತಿ ಮಾಡಿಸ್ಲಿಲ್ಲ? ಮಾಡಿಸ್ಲಿಲ್ಲ ಸರ್. ಓಕೆ. ಈಗ ಏನು ಮಾಡ್ತೀರಿ? ಯಾಕಂದರೆ ಮಾಡಿಸ್ಬೇಕು, ನಿಮ್ಮಂಥವ್ರು ನಮ್ಗೆ ತಿಳುವಳಿಕೆ ಎಲ್ಲ ಮಾಡಿಸಿಲ್ಲ. ನೀವು ಹೇಳಿ ಮಾಡಿಸ್ಬೇಕು. ಅಂದರೆ ನಿಮ್ಮ ಮನೆಗೆ ಬಂದಿಲ್ಲ? ಬಂದಿಲ್ಲ. ಓಕೆ. ಹೊರಗಡೆ ಬಂದಿದ್ರು, ಆದರೆ ನೀವು ಹೋದಾಗ ಸರ್ವರ್ ಸಮಸ್ಯೆ ಅಂತ ಹೇಳಿದ್ದಾರೆ. ಮೇಡಮ್, ಈಗ ನಿಮ್ಮಲ್ಲಿ ಸರ್ವೆ ಒಂಚೂರು ಮುಂದೆ ಬನ್ನಿ ಮೇಡಮ್. ಈಗ ಸರ್ವೆ ಕಾರ್ಯ ನಡೀತಾ ಇದೆ, ಅದು ನಿಮಗೆ ಗೊತ್ತಿದೆಯಾ ಮೇಡಮ್? ಗೊತ್ತಿದೆ ಸರ್. ಓಕೆ. ಈಗ ಬಂದಿದ್ರೆ ನಿಮ್ಮ ಮನೆಗೆ ಏನು ಕೇಳಿದ್ರು? ಬಂದಿದ್ರು, ಎಷ್ಟು ಜನ ಇದ್ದೀರಿ ಅಂತ ಎಲ್ಲ ಕೇಳಿ ನಿಮ್ಮ ಮನೆಗೆ ಮನೆಗೆ ಬಂದಿದ್ರು? ಮನೆಗೆ ಬಂದು ಹಾಂ. ಏನೇನು ಡಾಕ್ಯುಮೆಂಟ್ ಕೇಳಿದ್ರು? ರೇಷನ್ ಕಾರ್ಡು, ಆಧಾರ್ ಕಾರ್ಡ್ ಎಲ್ಲ ಕೊಟ್ಟಿದ್ರು. ಹಾಂ. ನಿಮ್ಮ ಕ್ಯಾಸ್ಟು ಮತ್ತು ಎಲ್ಲನೂ ಹೇಳಿದ್ದೀರಾ? ಹೇಳಿದ್ದೀರಿ. ನಿಮ್ಮ ಮನೆಗೆ ಬಂದು ಸರ್ವೆ ಮಾಡಿದ್ದಾರೆ. ಬಟ್ ಸ್ಟಿಕ್ಕರ್ ಗಿಕ್ಕರ್ ಅಂಟಿಸೋಂಥದ್ದು ಏನಾದರೂ ಮಾಡಿದ್ದಾರಾ? ಇಲ್ಲೇನು ಅಂಟಿಸ್ಲಿಲ್ಲ ಸರ್. ಅಂಟಿಸ್ಲಿಲ್ಲ. ನಿಮ್ಮ ಅಕ್ಕಪಕ್ಕದವ್ರ ಮನೆಯವರೆಲ್ಲರೂ ಹೋಗಿ ಮಾಡಿದ್ದಾರಾ? ನಾವೇನೋ ಊರಿಗೆ ಹೋಗಿದ್ದೋ, ನಾವು ಇರಲಿಲ್ಲ, ಆಮೇಲೆ ಬಂದು ಮಾಡಿದ್ರು. ನಾವು ಅವತ್ತು ದಿವಸ ಇದ್ದೋ ಸರ್, ಅಕ್ಕಪಕ್ಕದಲ್ಲಿ ಏನೋ ಗೊತ್ತಿಲ್ಲ, ಇಲ್ಲೆಲ್ಲ ಮಾಡ್ತಿದ್ರು. ಓಕೆ. ಓಕೆ. ಇವ್ರ ಮನೆಗೆ ಬಂದಿದ್ರಂತೆ, ನೇರವಾಗಿ ಮನೆಗೆ ಬಂದು ಕೂಡ ಗಣತಿಯನ್ನು ಮಾಡಿದ್ದಾರೆ ಅಂತ. ಒಟ್ಟಾರೆಯಾಗಿ ಇದನ್ನು ಗಮನಿಸೋದಾದರೆ ಕೆಲವು ಕಡೆಗಳಲ್ಲಿ ಸರಿಯಾದ ಕ್ರಮದಲ್ಲಿ ಗಣತಿಯಾಗಿದೆ, ಆದರೆ ಇನ್ನೂ ಕೆಲವು ಕಡೆಗಳಲ್ಲಿ ಸರಿಯಾದ ಕ್ರಮದಲ್ಲಿ ಆಗಿಲ್ಲ. ಅಂತಂದರೆ ಶೇಕಡ ಎಷ್ಟು % ಸರಿಯಾದ ರೀತಿಯಲ್ಲಿ ಆಗಿದೆ ಅಂತನ್ನುವಂಥದ್ದು ಕೂಡ ಇನ್ನೂ ಅನುಮಾನಕ್ಕೆ ಕಾರಣವಾಗಿದೆ. ಮಹದೇವಸ್ವಾಮಿ ಕುರುಣಗಲ್, ರಿಪಬ್ಲಿಕ್ ಕನ್ನಡ, ರಾಮನಗರ.